ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಫಾರ್ಮುಲಾ ಹೆರಾನ್ಸ್ ಫಾರ್ಮುಲಾ ಯಾವ ತರ ಬರುತ್ತಪ್ಪ? ಸೊ ಯೂಶಲಿ ನಿಮ್ಗೆ ಟ್ರಯಾಂಗಲ್ ಏರಿಯಾ ಯಾವ ರೀತಿ ಬರುತ್ತೆ? ಹೇಗ್ ಕ್ಯಾಲ್ಕುಲೇಟ್ ಮಾಡ್ದ ಅವನು? ಸೊ ಯೂಶಲಿ ಏರಿಯಾ ಆಫ್ ದಿ ಟ್ರಯಾಂಗಲ್ ಫಾರ್ಮುಲಾ ಏನು? ಸೊ ನಾರ್ಮಲ್ ಇಲ್ಲಿ ತನಕ ನಿಮ್ಗೆ ಗೊತ್ತಿರೋದು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ? ದಟ್ ಮೀನ್ಸ್ ಇನ್ನೊಂದು ಎಕ್ಸ್ಟ್ರಾ ನಿಮ್ಗೆ ಏನ್ ಗೊತ್ತಿರಬೇಕು? ಸೊ ಬೇಸ್ ಜೊತೆಗೆ ನಿಮ್ಗೆ ಹೈಟ್ ಆಫ್ ದಿ ಟ್ರಯಾಂಗಲ್ ಕೂಡ ಗೊತ್ತಿರಬೇಕಿತ್ತು. ಹೈಟ್ ಕೂಡ ಬೇಕಾಗಿತ್ತು ನಿಮ್ಗೆ ಅಲ್ವಾ? ಸೊ ಈ ಹೆಚ್ ಕೂಡ ಬೇಕಾಗಿತ್ತು. ಬಟ್ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಬೈ ನೋಯಿಂಗ್ ದ ಸೈಡ್ಸ್ ಆಫ್ ದಿ ಟ್ರಯಾಂಗಲ್, ಸೊ ಇದನ್ನ ಎ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇದನ್ನ ಬಿ ಅಂತ ಅನ್ಕೊಳ್ಳೋಣ. ಸೊ ಇದನ್ನ ಸಿ ಅಂತ ಅನ್ಕೊಳ್ಳೋಣ. ಸೊ ಸೈಡ್ಸ್ ಆಫ್ ದಿ ಟ್ರಯಾಂಗಲ್ ಅಲ್ವಾ? ಏನೋ ಪೆರಿಮೀಟರ್ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿದೆ ಅಲ್ವಾ? ಪೆರಿಮೀಟರ್ ಮೀನ್ಸ್, ಪೆರಿಮೀಟರ್ ಅಂತ ಹೇಳಿದ್ರೆ ಅಂದ್ರೆ perimeter is nothing but sum of all the sides alva? ಸುತ್ತಳತೆ perimeter is equal to sum of all the sides, that is nothing but a plus b plus c. ಸೊ ಇವಾಗ ಇನ್ನೊಂದು ವರ್ಡ್ ಇದೆ, ಸೆಮಿ ಪೆರಿಮೀಟರ್. ಸೆಮಿ ಪೆರಿಮೀಟರ್ ಅಂದ್ರೆ ಅರ್ಧ ಪೆರಿಮೀಟರ್, half of the perimeter, semi perimeter. So I will represent it by s. So semi perimeter ಅರ್ಧ perimeter ಅಂದ್ರೆ half of the perimeter ಆಗಿದ್ರಿಂದ, so s is nothing but a plus b plus c divided by 2. ಸೊ ಫಾರ್ಮುಲಾ ಯಾವ ರೀತಿ ಬರುತ್ತೆ ಹೆರಾನ್ಸ್ ಅಂತ ಹೇಳಿದ್ರೆ, ಹೆರಾನ್ಸ್ ಫಾರ್ಮುಲಾ ವಿಲ್ ಬಿ ಹೇಗ್ ಬರುತ್ತೆ ಹೆರಾನ್ಸ್ ಫಾರ್ಮುಲಾ? ಏರಿಯಾ ಆಫ್ ದಿ ಟ್ರಯಾಂಗಲ್, s is not s is equal to a is equal to area of the triangle is equal to square root of s into s minus a s minus b s minus c square units. So this is the formula to calculate yaudana area of the triangle na find out ಮಾಡೋದಕ್ಕೆ ಫಾರ್ಮುಲಾ ಇದೆ ಅಲ್ವಾ? ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾನು ಫೈಂಡ್ ಔಟ್ ಮಾಡ್ತೀನಿ. ಯೂಶುವಲ್ ಆಗಿ ನಿಮ್ಗೆ ಗೊತ್ತಿರೋ ಫಾರ್ಮುಲಾ ಯಾವುದು? ಏರಿಯಾ ಆಫ್ ದಿ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ವೆನ್ ಎವರ್ ಇನ್ಫಾರ್ಮೇಶನ್ ಹೈಟ್ ಗೊತ್ತಿಲ್ಲ, ಜಸ್ಟ್ ಸೈಡ್ಸ್ ಆಫ್ ದಿ ಟ್ರಯಾಂಗಲ್ ಗೊತ್ತಿದೆ ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಓಕೆ, ಸೊ ಫಸ್ಟ್ ನಿಮಗೆ ಒಂದು ಕ್ವಶನ್ ನೋಡೋದಾದ್ರೆ ಏನಿದೆ, six questions. Examples: find the area of the triangle, two sides of which are 8 cm, 11 cm, and the perimeter is 32 centimeters. So two sides ಗೊತ್ತಿದ್ರೆ third side ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ತೀರಾ? ಸೊ ನೋಡಿ ಏನೇನ್ ಕೊಟ್ಟಿದ್ದಾರೆ ನಿಮ್ಗೆ. ಗುಡ್. ಸೊ ಏನ್ ಕೊಟ್ಟಿದ್ದಾರೆ ನಿಮ್ಗೆ? ಸೊ ದೇ ಹ್ಯಾವ್ ಗಿವನ್ two sides. ಮೂರನೇ ಸೈಡ್ ಕೊಟ್ಟಿಲ್ಲ ಅವರು. ಸೊ ಎರಡು ಸೈಡ್ಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಒನ್ ಆಫ್ ದ ಸೈಡ್ ಇಸ್ 8 centimeter and another side is 11 centimeter. So c is unknown. C is unknown. But they have given perimeter. Perimeter. That means p is equal to 32 centimeters. 32 centimeters ಇರುತ್ತೆ. ಸೊ ಇವಾಗ ಹೇಗೆ ಫೈಂಡ್ ಔಟ್ ಮಾಡೋದು c ನ? c side. Perimeter is nothing but sum of all the sides, a plus b plus c. So 8 plus 11 plus c, right? So 32 minus 19 is equal to c. 32 minus 19 will be 11. 3. 13 ಬರುತ್ತಾ? 13. So c is equal to 13 centimeters. The value of c is 13 centimeters. So ಇವಾಗ ಸೆಮಿ ಪೆರಿಮೀಟರ್ ಫೈಂಡ್ ಔಟ್ ಮಾಡ್ಕೋಬೇಕು ಫಸ್ಟ್. ಅದೇ ರೀತಿ ಸೊ ಏನ್ ಫೈಂಡ್ ಔಟ್ ಮಾಡ್ಕೊಳ್ತೀರಾ? s. s is equal to p by 2, that is 32 by 2, 16. s is 16 centimeters. 16 centimeters, semi perimeter. So next area of the triangle will be
So a is equal to square root of s into s minus a, s minus b, s minus c. S minus c. So which will be equal to square root of 16 into, so 16 minus 8 will be 8. Next, 16 minus 11 will be 5. 16 minus 13 will be 3. ಎಲ್ಲವೂ ಕೂಡ ಪಾಸಿಟಿವ್ ವ್ಯಾಲ್ಯೂನೇ ಬಂದಿದೆ ನಿಮಗೆ. ನೆಕ್ಸ್ಟ್, so which will be equal to square root of so 16 ಹಾಗೆ ಇರಲಿ, 16 into, so 8 5 is 40, 43 is 120, 16 into 120. So 16 ಗೆ ಏನು ಹಾರ್ಮ್ ಮಾಡಬೇಡಿ, 16 ಏನಾಗುತ್ತೆ ಸ್ಕ್ವೇರ್ ರೂಟ್ ಇದೆ, ಸ್ಕ್ವೇರ್ ರೂಟ್ ಆಫ್ 16 is 4. So 120 ಗೆ, so 120 ಏನಂತ ಬರ್ಕೋಬಹುದು, 120 can be written as 40 into 3 ಅಂತ ಬರ್ಕೋಬಹುದು. 40 ಗೆ ಸ್ಕ್ವೇರ್ ರೂಟ್ ಇಲ್ಲ. So 120 ಹೇಗೆ ಬರ್ಕೊಳ್ತೀರಾ, 120 can be written as 260 times 2, 30 times 2, 15 times. ಅಂದ್ರೆ 4 into 30 ಅಂತ ಬರ್ಕೋಬಹುದು ಅಷ್ಟೇ. 12 can be written as 4 into 30. ಸೊ ಇದನ್ನೇನಂತ ಬರ್ಕೊಳ್ತೀನಿ ನಾನು, ಸ್ಕ್ವೇರ್ ರೂಟ್ ಆಫ್ 16 into 4 into 30. So square root of 16 is 4, square root of 4 is 2, and root 30 ಗೆ square root illa, root 30. So this is nothing but 8 root 30 centimeters square. Okay, so area of the triangle will be 8 root 30 centimeters squares. 8 root 30 centimeters square. ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಅದ್ ಮಾಡೋಣ. ಮುಗಿತಾ ಇದು. ನೆಕ್ಸ್ಟ್ ಏನಿದೆ ಕ್ವಶನ್, ಒಂದ್ ನಿಮಿಷ ನಾನು ಓಪನ್ ಮಾಡ್ಕೊಳ್ತೇನೆ. ಏನಿದೆ, ಸೊ ಎಕ್ಸಾಂಪಲ್ಸ್ ಮಾಡ್ಬೋದಾ ನೋಡಿ, ಎಕ್ಸಾಂಪಲ್ಸ್ ಎಲ್ಲ ಇದ್ ಮಾಡ್ತೀರಾ, ಎಕ್ಸರ್ಸೈಸ್ ಮಾಡೋಣ ಹಾಗಿದ್ರೆ. ಎಕ್ಸರ್ಸೈಸ್ ಅಲ್ಲಿ ಫಸ್ಟ್ ಒನ್ ಏನಿದೆ ಓದಿ. Traffic signal board indicating school ahead is an equilateral triangle with side A. Find the area of the signal board using Heron's formula. If its perimeter is 180 centimeter, what will be the area of the signal board? Equilateral. ಏನ್ ಬರುತ್ತೆ ಇದು, ಏನ್ ಕೊಟ್ಟಿದ್ದಾರೆ ಇಲ್ಲಿ, ಟ್ರಾಫಿಕ್ ಸಿಗ್ನಲ್ ಬೋರ್ಡ್ ಇಂಡಿಕೇಟಿಂಗ್ ಸ್ಕೂಲ್ ಅಹೆಡ್. ಸೊ ಸ್ಕೂಲ್ ಅಹೆಡ್ ಅಂತ ಟ್ರಾಫಿಕ್ ಸಿಗ್ನಲ್ ಬೋರ್ಡ್ ಬರೀತಾ ಇದ್ದಾರೆ. ಸೊ ಇಸ್ ಅನ್ ಈಕ್ವಿಲಾಟರಲ್ ಟ್ರಯಾಂಗಲ್ ವಿತ್ ಸೈಡ್ ಎ. ಫೈಂಡ್ ದ ಏರಿಯಾ ಆಫ್ ದಿ ಸಿಗ್ನಲ್ ಬೋರ್ಡ್ ಯೂಸಿಂಗ್ ಹೆರಾನ್ಸ್ ಫಾರ್ಮುಲಾ. ಏನ್ ಕೊಟ್ಟಿದಾರಪ್ಪ, ಸೆಮಿ ಪೆರಿಮೀಟರ್ ಇಸ್ 180 centimeter. ವಾಟ್ ವಿಲ್ ಬಿ ದಿ ಏರಿಯಾ ಆಫ್ ದ ಸಿಗ್ನಲ್ ಬೋರ್ಡ್? ಈಚ್ ಆಂಗಲ್ ಇಸ್ 60 degree. ಸೈಡ್ ಹೇಗ್ ಗೊತ್ತಾಗುತ್ತೆ, ಸೈಡ್ ಗೊತ್ತಿಲ್ಲ ನಿಮ್ಗೆ, ಸೈಡ್ ಗೊತ್ತಿಲ್ಲ, ಬಟ್ ಈಚ್ ಸೈಡ್ಸ್ ಆರ್ ಈಕ್ವಲ್. ಪೆರಿಮೀಟರ್ ನಿಮ್ಗೆ ಕರೆಕ್ಟ್. ಸೊ ಹೇಗ್ ಫೈಂಡ್ ಔಟ್ ಮಾಡ್ತೀರಾ ನೀವು, ಏರಿಯಾ ಆಫ್ ದಿ ಸಿಗ್ನಲ್ ಬೋರ್ಡ್ ನ ಫೈಂಡ್ ಔಟ್ ಮಾಡ್ಬೇಕು ಈಗ ನೀವು.
ಸೊ ಏನೇನ್ ಗೊತ್ತಿದೆ ನಿಮ್ಗೆ? ಸೊ ಪೆರಿಮೀಟರ್, ಸೆಮಿ ಪೆರಿಮೀಟರ್, ದೇ ಹ್ಯಾವ್ ಗಿವನ್ ಸೆಮಿ ಪೆರಿಮೀಟರ್. Semi perimeter will be Perimeter. So semi perimeter ಅಲ್ವಾ ಕೊಟ್ಟಿರೋದು ಅವರು? if its perimeter is 180 centimeters. Semi perimeter ಅಂತ ಓದಿದ್ನಲ್ಲ ಇಲ್ಲಿ. If its perimeter is 180 meters. Semi perimeter will be 90 meters. 90 meters ಅಲ್ವಾ? 90 meters. Semi perimeter will be 90 meters. Right? Perimeter 180 idre semi perimeter divided by 2 ಮಾಡಿದ್ರೆ you will get 90 meters. 90 meters. Centimeters 90 centimeters. 90 centimeters. And that a traffic signal board is in a shape of equilateral triangle. So if in case it A ಆಗಿದ್ರೆ ಎಲ್ಲಾ sides ಏನಾಗುತ್ತೆ? A ಆಗೋಗುತ್ತೆ. ಎಲ್ಲಾ sides equal ಆಗೋಗುತ್ತೆ. ಅಂದ್ರೆ ನಮಗೆ ಏನು ಕೊಟ್ಟಿದ್ದಾರೆ? ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರಪ್ಪ? 180 meters ಕೊಟ್ಟಿದ್ದಾರೆ. So 3A is equal to A plus A alpha perimeter will be. So 3A is equal to 180 meter. A will be 60. 3 1s are 3 6s. Each side is 60 centimeters. Each side is 60 centimeters. So next, ಇನ್ನೇನು ಅಬ್ಸರ್ವ್ ಮಾಡಿದ್ರೆ ಇಷ್ಟು ಗೊತ್ತಾದ್ರೆ ಸಾಕಲ್ವಾ ನಿಮ್ಗೆ? Area of the signal board find out ಮಾಡೋದಕ್ಕೆ by using Heron's formula. A will be equal to square root of S into S minus A into S minus B into S minus C. So all are equal here. A, B, C are equal here. Therefore, S into S minus A, S minus A, S minus A. So ಇವಾಗ ಏನಾಗುತ್ತೆ ಇದು? So semi perimeter is 90. 90 minus 60 ಅಂದ್ರೆ 30. 30 into 30 into 30. 900. So E 30 ಎರಡು 30 ಇರೋದ್ರಿಂದ I can write it as 30 square ಅಂತ ಬರ್ಕೋಬಹುದಲ್ವಾ? So ಇದನ್ನ 270 into ಇವೆರಡನ್ನ 270, ಲಾಸ್ಟ್ ಇರೋದನ್ನ 30 square. So 30 square 30 ಆಗೋಗುತ್ತೆ. 90 into 30, 9 3s are 27, 2 zeros. So 2700. ಗೊತ್ತಾಗ್ತಾ ಇದೆ ಇದು 2700 ಇದು 9 3s are 27, 2 zeros ಇದೆ. So next ಇದು 30 square. So 30 square root of 30 square will be 30. So 30 square root of 2700. So 2700 can be written as 900 into 3. 900 3s are 2700, right? So ಇದನ್ನ ಏನಂತ ಬರ್ಕೊಳ್ತೀನಿ ನಾನು? 900 into 3. Square root of 900 will be 30. Square root of 900 is 30. 30 into root 3. So this is same as 900 root 3 centimeter square. So area ಎಷ್ಟು ಬರುತ್ತೆ? 900 root 3 centimeter square. So area of the signal board. Next one.